ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ದೀಪಾವಳಿ ಇವತ್ತಿಂದ ಶುರುವಾಗ್ತಾ ಇದೆ. ಇವತ್ತು ನೀರು ತುಂಬುವಂಥ ಹಬ್ಬ. ಆದರೆ ಬೆಳಗಾವಿಯ ರಾಜಕಾರಣವನ್ನು ಕೇಳಬೇಕು ನೀವು. DCC ಬ್ಯಾಂಕ್ ಗದ್ದುಗೆ ಭವಿಷ್ಯ ಇವತ್ತು ತೀರ್ಮಾನ ಆಗ್ತಾ ಇದೆ. ಅವರು ಯಾರು ಗೆಲ್ತಾರೋ ಅವ್ರಿಗೆ ದೀಪಾವಳಿ. ಹಂಗಿದೆ ಕತೆ. ಜಾರಕಿಹೊಳಿ ವರ್ಸಸ್ ಸವದಿ ಕತ್ತಿ ಬಣ. ಈ ಬೆಳಗಾವಿ ರಾಜಕಾರಣ ಇದೆಯಲ್ಲ, ಒಂಥರ ವಿಚಿತ್ರವಾದಂಥ ರಾಜಕಾರಣ. ಯಾರು ಯಾರ ಜೊತೆಗಿರ್ತಾರೋ, ಯಾರು ಯಾವಾಗ ಒಂದಾಗ್ತಾರೋ, ಯಾರು ಯಾರ ವಿರುದ್ಧ ತಿರುಗಿ ಬೀಳ್ತಾರೋ. ಆಮೇಲೆ ಯಾರೂ ಕೂಡ ಇಲ್ಲಿ ಪರ್ಮನೆಂಟ್ ಅಂತ ಹೇಳಂಗಿಲ್ಲ. ಈಗೇನು ಪರ ವಿರೋಧ ಅಂತ ಹೇಳ್ತಿದ್ದಾವಲ್ಲ, ಅವ್ರು ಯಾರೂ ಕೂಡ ಇದು ಈ ಪರ್ಮನೆಂಟ್ ಮನೋಭಾವನೆ ಅಲ್ಲ ಇವ್ರದ್ದು. ಆ ಟೈಮಲ್ಲಿ ಮಾಡುವಂಥ ರಾಜಕಾರಣವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಬಿಡ್ತಾರೆ. ಈಗಾಗಲೇ 16 ಸ್ಥಾನಕ್ಕೆ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 7 ಜನ ಬಾಕಿ ಇದ್ದಾರೆ. ಇವತ್ತು ಮತದಾನ ಆಗುತ್ತೆ, ಇವತ್ತೇ ನಿರ್ಧಾರ ಆಗುತ್ತೆ. ಬಲ ಬಲ ನಮ್ಮ ಕಡೆಗಿದೆ ಅನ್ನುವಂಥ ಮಾತನ್ನು ಜಾರಕಿಹೊಳಿ ಕಡೆಯವರು ಹೇಳಿದ್ದಾರೆ. ನೋಡ್ತಾ ಇರಿ, ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನುವಂಥ ಮಾತನ್ನು ಈ ಕತ್ತಿಯವರು ಹೇಳ್ತಿರೋದು. ಲಕ್ಷ್ಮಣ ಸವದಿ ಅವರು ಹೇಳ್ತಾ ಇರೋದು. ಲಕ್ಷ್ಮಣ ಸವದಿ ಮೊನ್ನೆ ಮರಾಠಿಯ ಒಂದು ಮಾತನ್ನು ಕೂಡ ಹೇಳಿಬಿಟ್ರು. ಯಾವ್ದು ಹೆಂಗೆ ಕಾಣ್ತಿರುತ್ತಲ್ಲ ಅದೇ ನಿಜವಾದ್ದಲ್ಲ, ಒಳಗಡೆ ಅದರ ಹುರುಳು ಮತ್ತು ತಿರುಳು ಬೇರೆ ಬೇರೆ ಇರುತ್ತೆ. ನೋಡಿ, ರಮೇಶ್ ಕತ್ತಿ ಯಾವ ಟಿವಿನಲ್ಲಿ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಈ ಎರಡೆರಡು ಬೆರಳು ತೋರಿಸುವಂಥ ಒಂದು ಈ ಪದ್ಧತಿ ಶುರುವಾಯಿತಲ್ಲ, ಇದು ಈ ಕರ್ನಾಟಕದಲ್ಲಿ ಶುರುವಾಗಿದ್ದು ಯಡಿಯೂರಪ್ಪನವರಿಂದ. ಯಡಿಯೂರಪ್ಪನವ್ರು ಯಾವಾಗ ಖುಷಿ ಆಗುತ್ತೋ ಆವಾಗ ಎರಡೆರಡು ಬೆರಳು ಎತ್ತಾ ಇದ್ರು. ಈಗ ನೋಡಿ, ನಾಯಕರುಗಳು ಕೂಡ ಎರಡೆರಡು ಬೆರಳು ಎತ್ಕೊಂಡು ಬರ್ತಾ ಇದ್ದಾರೆ, ನಮ್ಮದೇ ವಿಜಯ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾನು ಹೇಳ್ತಾ ಇದ್ದೆ, ನಿಮ್ಮ ಈ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಲಕ್ಷ್ಮಣ ಸವದಿ ಅವರು ಹೇಳಿದಂಥ ಮಾತಲ್ಲೇ ಹೇಳಬೇಕು. ನೀವೇನು ನೋಡ್ತಾ ಇದ್ದೀರಲ್ಲ ಅದು ಆ ರೀತಿ ಇರಲ್ಲ. ಅದರ ಒಳಗಡೆಯ ಹುರುಳು ಮತ್ತು ತಿರುಳು ಬೇರೆ ಬೇರೆ ಇರುತ್ತೆ ಅನ್ನೋ ರೀತಿಯಲ್ಲಿ ಅವರು ಮರಾಠಿಯ ಒಂದು ಮಾತನ್ನು ಉಲ್ಲೇಖಿಸಿ ಮೊನ್ನೆ ಹೇಳಿದ್ರು. ಅದೇ ರೀತಿ ಬೆಳಗಾವಿ ರಾಜಕಾರಣ ಕೂಡ ಅಷ್ಟೇ. ಯಾರು ಯಾರ ಜೊತೆಗಿದ್ದಾರೆ ಅವ್ರು ಯಾರೂ ಕೂಡ ಪರ್ಮನೆಂಟ್ ಅಲ್ಲ, ಯಾರು ಯಾರ ಜೊತೆಗಿರಲ್ಲ ಅದು ಕೂಡ ಪರ್ಮನೆಂಟ್ ಅಲ್ಲ. ಇಲ್ಲೇನು ಅಂದರೆ ರಾಜಕಾರಣವನ್ನು ಎಲ್ಲರೂ ಕೂಡ ಜೋರಾಗಿ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು, ಅದೇ ಇರೋದು. ನಿಜವಾದ ದೀಪಾವಳಿ ಯಾರಿಗೆ, ಯಾರ ಬಣಕ್ಕೆ ಗೆಲುವು ಸಿಗ್ಬೋದು, ಅದೇ ಒಂದು ದೊಡ್ಡ ಪ್ರಶ್ನೆ. ಏನಂತೀರಿ? ಹೌದು ರಂಗನಾಥ್, ಏನು ಬೆಳಗಾವಿಯ ಪ್ರತಿಷ್ಠಿತ DCC ಬ್ಯಾಂಕ್ 7 ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂಥದ್ದು. ನಾನು ಕೂಡ ಆ ಒಂದು ಮತಗಟ್ಟೆಯಲ್ಲೇ ಇದ್ದೇನೆ. ಸದ್ಯ ಈಗ ಎಲ್ಲ ಏನು ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಡೆಲಿಗೇಟ್ಸ್ ಅನ್ನು ಕರೆದುಕೊಂಡು ಬಂದು ಈಗಾಗಲೇ ಮತದಾನಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಬಹುಮುಖ್ಯವಾಗಿ ಈಗ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಅಶೋಕ್ ಪಟ್ಟಣ್ ಅವರು ಕೂಡ ಈಗಾಗಲೇ ಬಂದಿರುವಂಥದ್ದು. ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ರು, ಆದರೆ ಇವತ್ತು ಮತದಾನಕ್ಕೆ ಬಂದಿರುವಂಥದ್ದು. ಅವ್ರನ್ನು ಕೂಡ ನಾನು ಮಾತಾಡಿಸ್ತೇನೆ. ಸರ್, ಈಗ ನಾಮಪತ್ರ ವಾಪಸ್ ತಗೊಂಡಿದ್ರಿ, ಇವತ್ತು ಮತದಾನಕ್ಕೆ ಬಂದಿದ್ರಿ, ನಿಮ್ಮ ಸಪೋರ್ಟ್ ಯಾವ ಕಡೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ರಾಮದುರ್ಗ ತಾಲೂಕಿನ ಎಲ್ಲ ಜನರ ಅಪೇಕ್ಷೆಯಂತೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಮ್ಮಲ್ಲಿ ಸ್ಪ್ಲಿಟ್ ಆಗಬಾರ್ದು, ನಮ್ಮ ತಾಲೂಕಿಗೆ ಒಳ್ಳೇದಾಗಬೇಕು, ಬೇರೆ ಕಡೆಯಿಂದ ಬಂದವರೆಲ್ಲ ನಮ್ಮ ರಾಮದುರ್ಗ ತಾಲೂಕಿನಾಗ ಇಂಟರ್ಫಿಯರ್ ಆಗಬಾರ್ದು ಅನ್ನೋ ಆ ದೃಷ್ಟಿಯೊಳಗೆ ನಾನು ಕಾಂಪ್ರಮೈಸ್ ಮಾಡಿಕೊಂಡು ನಾವು ಮಾದೇವಪ್ಪ ಯಾದವ್ ತಮ್ಮ ಇವ್ರು ಮಲ್ಲಣ್ಣ ಯಾದವ್ ನಿಂತಾರೆ. ಮಲ್ಲಣ್ಣ ಯಾದವ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಸದ್ಯ. ಈಗ ಒಂದು ಟ್ವಿಸ್ಟ್ ಅನ್ನ ನಾವು ನೋಡಬಹುದಾಗಿದೆ ರಂಗನಾಥ್. ಬಹುತೇಕ ಮಲ್ಲಣ್ಣ ಯಾದವಾಡ್ ಏನಿದ್ದಾರೆ ಅವರು ಬಿಜೆಪಿಯ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹೋದರ, ಅವರಿಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಪರೋಕ್ಷವಾಗಿ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಟಾಂಗ್ ಕೊಟ್ಟಿರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.